ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಈ ದಿನ ನಾನು ಒಂದು ಫೇಸ್ ಪ್ಯಾಕನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬಳಸ್ತಾ ಇದ್ದೀನಿ ಅಂದರೆ ಚಿಯಾ ಸೀಡ್ಸ್, ರೋಸ್ ವಾಟರ್ ಮತ್ತು ಹಾಲು. ಬನ್ನಿ ಈಗ ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಇದನ್ನು ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದೆ ಚಿಯಾ ಸೀಡ್ಸನ್ನು. ಈಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಬನ್ನಿ ನೋಡಿ, ನಾವು ಮುಂಚೆ ಈ ಫೇಸ್ ಪ್ಯಾಕನ್ನು ಬಳಸೋದಕ್ಕಿಂತ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡಿಕೊಂಡು ರೆಡಿಯಾಗಿರಬೇಕು. ನಂತರ ಈ ಚಿಯಾ ಸೀಡ್ಸನ್ನು ನಾನು ಈ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ 4 ಸ್ಪೂನಷ್ಟು ಹಾಲನ್ನು ಮಿಕ್ಸ್ ಮಾಡಿದ್ದೀನಿ. ಅದು ಹಾಲು ಹಸಿ ಹಾಲಾದರೂ ಪರವಾಗಿಲ್ಲ, ಇಲ್ಲ ಕಾಯಿಸಿ ಆರಿಸಿರೋವಂಥ ಹಾಲಾದ್ರೂ ಪರವಾಗಿಲ್ಲ. ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್, ಒಂದು ದಿನ ರಾತ್ರಿ ಪೂರ್ತಿ ನಾನು ಅದನ್ನು ನೆನೆಸಿ ಇಟ್ಟಿದ್ದೀನಿ. ನೋಡಿ, ಒಂದು ಬೌಲಲ್ಲಿ ಹಾಕ್ಕೊಂಡು ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡಿ. ನೈಟ್ ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ನೋಡಿ ಅದು ಈ ಥರ ಗಟ್ಟಿಯಾಗಿ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಬನ್ನಿ ಮಾಡೋಣ. ನೋಡಿ, ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾನು ರೋಸ್ ವಾಟರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಹೋಮ್ ಮೇಡ್ ರೋಸ್ ವಾಟರು. ಈಗ ಇದನ್ನು 1-2 ಸ್ಪೂನ್ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ 2 ಸ್ಪೂನ್ ರೋಸ್ ವಾಟರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದು ಈ ಥರ ಮಿಕ್ಸಿ ಮಾಡಿದ್ಮೇಲೆ ಈ ಥರ ರೆಡಿಯಾಗಿದೆ. ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಅಪ್ಲೈ ಮಾಡಿಕೊಂಡು ಅಟ್ಲೀಸ್ಟ್ ಅಂದರೆ ಒಂದು ಅರ್ಧ ಗಂಟೆ ಆದರೂ ನಾವು ಇದನ್ನು ಹಾಗೆ ಇರೋದಕ್ಕೆ ಬಿಡಬೇಕು. ನಂತರ ಅದನ್ನು ತೆಗೆದುಬಿಡ್ಬೇಕು. ತಣ್ಣೀರಿನಿಂದ ನೀವು ಮುಖವನ್ನು ತೊಳ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿಯಾಗಿರುವಂಥ ಈ ಫೇಸ್ ಪ್ಯಾಕನ್ನು ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಮತ್ತು ಬಂಗು ಅಥವಾ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಲ್ವ, ಆ ಕಲೆಗಳು ಸಹ ಇದರಿಂದ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ನೈಟ್ ಟೈಮಲ್ಲಿ ಬಳಸೋದ್ರಿಂದ ಹೆಚ್ಚು ಒಂದು ರಿಸಲ್ಟನ್ನು ಕೊಡುತ್ತೆ. ಹಾಗಂತ ನೈಟಲ್ಲಿ ಟೈಮ್ ಇಲ್ಲದೆ ಇರೋರು ಏನು ಮಾಡ್ಬೋದು, ಡೇ ಟೈಮಲ್ಲಿ ಸಹ ಇದನ್ನು ಬಳಸ್ಕೋಬಹುದು. ಮತ್ತು ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡಿದ ನಂತರ ಒಂದು 1/2 ಅವರ್ ಆದರೂ ನಾವು ಇದನ್ನು ಉಳಿಸ್ಕೋಬೇಕು. ಇಲ್ಲ ಅಂತಂದರೆ ಹೆಚ್ಚು ಒಂದು ರಿಸಲ್ಟ್ ಬೇಕಂದರೆ ಒಂದು 45 ಮಿನಿಟ್ಸ್ ಇರಬೇಕು. ಆದರೆ ಇದನ್ನು ಪೂರ್ತಿ ಒಣಗೋದಕ್ಕೆ ಬಿಡಬಾರ್ದು ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಹಸಿ ಇರೋವಾಗಲೇ ಅದನ್ನು ನಾವು ತಣ್ಣೀರಿನಿಂದ ಫೇಸನ್ನು ತೊಳ್ಕೊಂಡು ಅದನ್ನು ತೊಳೆದುಬಿಟ್ರೆ ನೀಟಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇದೇ ಥರ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಿಮಗೂ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.